ತಾಲೂಕಿನ ಧರ್ಮಪುರ ಸಮೀಪದ ಎಚ್ಆರ್ಜಿ ಕ್ರಾಸ್ನಲ್ಲಿರುವ ಟೋಲ್ ಸಂಗ್ರಹಣೆ ಕೇಂದ್ರದಲ್ಲಿ ಪ್ರತಿದಿನ ಸಾವಿರಾರು ಗಣಿ ಅದಿರು ತುಂಬಿದ ಲಾರಿಗಳಿಂದ ಟೋಲ್ ಶುಲ್ಕ ಸಂಗ್ರಹಿಸಲಾಗುತ್ತಿದೆ. ಆದರೆ ಕಳೆದ ಸುಮಾರು 12 ವರ್ಷಗಳಿಂದ ಟೋಲ್ ಸಂಗ್ರಹಣೆ ನಡೆಯುತ್ತಿದ್ದರೂ ಟೋಲ್ ವ್ಯಾಪ್ತಿಗೆ ಬರುವ ರಸ್ತೆಯನ್ನು ಸಮರ್ಪಕವಾಗಿ ಅಭಿವೃದ್ಧಿಪಡಿಸಿಲ್ಲ ಎಂದು ಗಣಿ ಲಾರಿ ಚಾಲಕರು ಹಾಗೂ ಲಾರಿ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ರಸ್ತೆಯಲ್ಲಿರುವ 3 ಸೇತುವೆಗಳು, ಬ್ರಿಡ್ಜ್ಗಳು ಸಿಂಕ್ ಆಗಿರುವ ಕಾರಣ ಭಾರೀ ತೂಕದ ಅದಿರು ತುಂಬಿದ ಲಾರಿಗಳು ಸಂಚರಿಸುವಾಗ ವಾಹನಗಳಿಗೆ ಹಾನಿಯಾಗುತ್ತಿದೆ ಎಂದು ಚಾಲಕರು ದೂರಿದ್ದಾರೆ. ಇದರಿಂದ ವಾಹನಗಳ ನಿರ್ವಹಣಾ ವೆಚ್ಚ ಹೆಚ್ಚಾಗುತ್ತಿದ್ದು ಅಪಘಾತ ಸಂಭವಿಸುವ ಆತಂಕವೂ ಎದುರಾಗಿದೆ ಎಂದು ತಿಳಿಸಿದ್ದಾರೆ. ಈ ಕುರಿತು ಹಲವು ಬಾರಿ ಟೋಲ್ ಸಿಬ್ಬಂದಿಯ ಗಮನಕ್ಕೆ ತಂದಿದ್ದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಲಾರಿ ಚಾಲಕರು ಮತ್ತು ಮಾಲೀಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ಹಾನಿಗೊಳಗಾದ ಸೇತುವೆಗಳು ಹಾಗೂ ರಸ್ತೆಯನ್ನು ದುರಸ್ತಿ ಮಾಡಿ ಸುರಕ್ಷಿತ ಸಂಚಾರಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಹಾಗೂ ಲಾರಿ ಮಾಲೀಕರು ಆಗ್ರಹಿಸಿದ್ದಾರೆ. ನನ್ನ ಹೆಸರು ನಿಜಾಮುದ್ದೀನ್ ಅಂತ. ಇದರಿಂದ ನಿಮ್ ಲಾರಿ ಓಡಿಸ್ಲಿಕ್ಕೆ ಏನ್ ಸಮಸ್ಯೆ ಆಗುತ್ತೆ ಸರ್? ನಮ್ಮ ಲಾರಿ ಓಡಿಸ್ಲಿಕ್ಕೆ ಗಳು ಎಲ್ಲ ಕಟ್ಟಾಗತ್ತವ, ಆಮೇಲೆ ಹೌಸಿಂಗ್ ಕಟ್ಟಾಗತ್ತೆ, ಆಮೇಲೆ ವೀಲ್ ಅಲಾಟ್ಮೆಂಟ್ ಎಲ್ಲ ತಪ್ಪಾಗತ್ತೆ, ಟೈರ್ ಮೈಲೇಜ್ ಬರಂಗಿಲ್ಲ, ಟೈರ್ ಹೊಟ್ಟೋಗೋ ಚಾನ್ಸಸ್ ಇರ್ತದೆ ಜಂಪ್ ಆದಾಗ. ಈ ತರ ಎಲ್ಲ ಸಮಸ್ಯೆ ಇದೆ. ಈಗ ಮತ್ತೆ ನಿಮ್ಮ ಲಾರಿ ಇದಾವ ಎಷ್ಟಿದೆ? ನಮ್ಮ 2 ಇದಾವೆ ಸರ್. ತಂದಿದ್ದೀವಿ ಸರ್, ಸಾಕಷ್ಟು ಅಧ್ಯಕ್ಷರ ಗಮನದಿಂದ ಮಾತಾಡ್ಸಿದ್ವಿ. ಅಧ್ಯಕ್ಷರನ್ನು ಪ್ರಯತ್ನ ಮಾಡಿ ಎಲ್ಲ ಹೇಳಿದ್ದಾರೆ. ಮಾಡ್ತೀನಿ ಅಂತಾರೆ, ಮಾಡಂಗಿಲ್ಲ ಸರ್. ಇಲ್ಲ ಸರ್, ನಮ್ಮ ಅಧ್ಯಕ್ಷರು ಸಹ ಭಾಳ ಪ್ರಯತ್ನ ಪಟ್ಟಾರ, ಮಾತಾಡಾರ, ಆದರೂ ಅವರು ಕಿವಿಯಾಗಿ ಹಾಕೊಂಡು ಮಾಡಂಗಿಲ್ಲ. ಏನ್ ಕೆಲಸ ಮಾಡ್ತೀರಿ ನೀವು? ಈಗ ಈ ಟೋಲ್ನ ರೈತರ ನಿಮ್ಮ ಹತ್ರ ಟೋಲ್ ಎಲ್ಲ ತಗೊಳ್ತಾರೆ, ಅಲ್ಲಿ 2 ಬ್ರಿಡ್ಜ್ ಸಿಂಕ್ ಆಗ್ಯಾವ, ಆಮೇಲೆ ಮಣ್ಣಿನ ಕಟ್ಟೆಗಳು ಇದಾವ. ಈ ಲಾರಿ ಓಡಿಸ್ಲಿಕ್ಕೆ ನಿಮ್ಗೆ ಏನ್ ಸಮಸ್ಯೆ ಆಗುತ್ತೆ? ಅವು ಸಹ ಬ್ರಿಡ್ಜ್ ಸಿಂಕ್ ಆಗಿಬಿಟ್ಟವ. ಗಾಡಿ ಅದು ಹೋಯ್ತು, ಯಾವ ಗಾಡಿ ಒಂದು ಗಾಡಿಯಲ್ಲಿ ಬ್ರಿಡ್ಜ್ ಅದೇ ಹೆಂಗೆ, ಯಾವ ರೀತಿ ಅದು ಇನ್ ಸೆಕೆಂಡ್ ಹೋಗ್ತಾವ ಗಾಡಿ, ಸಿಗಲ್ಲ, ಸ್ವಲ್ಪ ಗಾಡಿ ಕಾವು ಹೋಗ್ತದವ. ಇಲ್ಲೇ ನೋಡ್ರಿ, ಇದು ರೋಡ್ ಅಲ್ಲಿ ಕಾಗಿಂದ ಇಳಿತಾವ, ಇದೆಲ್ಲ ಮಣ್ಣು ಪೈಪ್ ಬಂದು ಜರ್ಕೊಂಡ್ ಬಿಡ್ತಾವ. ನೀವು ಯಾವಾಗಾದ್ರೂ ಹೇಳಿದ್ರೆ ಇಂಥ ಸಮಸ್ಯೆ ಇದೆ ಭಾಳ ಸರ್, ಬೇರೆ ಹಾಕಿ ಅದೇ ನಿಮ್ದೊಂದು ಅಸೋಸಿಯೇಷನ್ ಐತಲ್ಲ, ಅವ್ರಿಗೆ ಏನಾದ್ರು ತಿಳಿಸಿದ್ರ? ಅವ್ರು ಕೂಡ ಹೇಳ್ತಾರೆ ಅದೇ ಇವ್ರು ಎಲ್ಲ ನೋಡಿ ಮಾಡಲ್ಲ ಅಂದ್ರೆ ಯಾಕೆ ನೀವು ಕೇಳ್ಬೋದಲ್ಲ? ಹೇಳಿದ್ ನಮ್ಮ ಮಾತಲ್ಲಿ ಕೇಳ್ತಾರೆ ಸರ್. ಎಲ್ಲ ನೀವು ರೊಕ್ಕ ಕೊಡ್ತೀವಿ ಮತ್ತೆ ಫಾಸ್ಟಾಗಿ ಈಗ ಆದರೆ ಈಗ ಫಾಸ್ಟಾಗಿ ಮಾಡಿಬಿಟ್ಟು ಮಾತಾಡಂಗಿಲ್ಲ, ಗಾಡಿ ಓದ್ತಿಸಿ ಹೇಳ್ತಿದೆ. ಓನರಿಗೆ ಕೇಳಿವಿ, ಕೇಳಿದ್ರ ಮಾಡ್ತಾರೆ ಪೇಮೆಂಟ್ ಓಡೋದಿದೆ. ಪೇಮೆಂಟ್ ಇರ್ಲಿ ಬಿಡ್ಲಿ, ಒಟ್ಟು ನೀವು ಗಾಡಿ ಓಡಾಡೋದು ಜಗತ್ತಿ ಕಟ್ತೀರಾ ಇಲ್ಲ ನೀವು ಟೋಲ್ ಕಟ್ತೀರಾ? ಮತ್ತೆ ನೀವು ಕಟ್ಟಿದ್ರೆ ನಿಮ್ ಗಾಡಿಗೆ ಅಲ್ಲೇ ನಿಮ್ಗೆ ಏನ್ ಸುರಕ್ಷತೆ ಮಾಡ್ಬೇಕು ಅವ್ರು ಮಾಡ್ಬೇಕಂದ್ರೆ ಮಾಡೋದಿಲ್ಲ. ನೀವು ಗಟ್ಟಿಯಾಗಿ ಕೇಳ್ಬೇಕಲ್ಲ. ಗಟ್ಟಿಯಾಗಿ ಕೇಳಿದ್ರು ಮಾಡ್ತೀವಪ್ಪ, ನೆಕ್ಸ್ಟ್ ಬರ್ತೀವಿ ಮಾಡ್ತಾರ ಅಂತ ಸದ್ಯ ಮಾಡಿದ್ರ ಸ್ಟಾಪ್ ಮಾಡಿ. ಎಷ್ಟು ವರ್ಷದಿಂದ ಕಟ್ಟಾಕತ್ತೀರಿ ನೀವು ಇದೆ ಈ ಟೋಲ್? ಅಂದಾಜು 2012 ಒಂದ್ಸತಿ ಯಾವ್ದಾರ ರೋಡ್ ಮಾಡಿದಾರ ನಿಮ್ಗೆ? ಇಲ್ಲ, ಇದೇ ರೋಡೆ, ಯಾವ್ದೇ ರೋಡ್ ಮಾಡಿಲ್ಲ. ಸರ್ ಇದು ಮನೆ ಸ್ವಲ್ಪ ಕೆದರದೆ ತಾರ ಹಾಕಿಲ್ಲ ಮತ್ತೆ ಇವರು. ಆ ಬ್ರಿಡ್ಜ್ಗಳೆಲ್ಲ ಹಂಗೆ ಅದಾವ. 2012 ಹಂಗೆ ಓಡಿಸ್ತದ್ರಿ ನೀವು. ₹6 ತೋತಾರ. ವೀಕ್ಷಕರೇ, ನಾವು ಇವತ್ತು ಸಂಡೂರಿನಲ್ಲಿ ಬರ್ತಕ್ಕಂಥ ಧರ್ಮಾಪುರ ಈ ಟೋಲ್ ಗೇಟ್ ಹತ್ರ ಇದ್ದಾವೆ. ಇವತ್ತು ಇಲ್ಲಿ ಬಂದಿರೋ ಕಾರಣ ಏನಂತ ಹೇಳಿದ್ರೆ, ಇವತ್ತು ಗಣಿಗಾರಿಕೆಯಿಂದ ಬಂದಿರತಕ್ಕಂಥ ಲಾರಿಗಳನ್ನ ನೀವು ನೋಡ್ಬೋದು. ಇವ್ರ ಕಡೆಯಿಂದ ಅತಿ ಹೆಚ್ಚು ಟೋಲ್ ಅನ್ನ ಸಂಗ್ರಹಣ ಮಾಡ್ತಕ್ಕಂಥದ್ದು ಈ ಟೋಲ್ ನಲ್ಲಿ ಯಾವುದೇ ರೀತಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮಾಡಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಬರ್ತಕ್ಕಂಥ ಈ ರಸ್ತೆಯಲ್ಲಿ ಬಹು ದೊಡ್ಡ ರಸ್ತೆ ಎಲ್ಲ ಹಾಳಾಗಿ ಇರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ನಾವು ಟೋಲ್ ಸಿಬ್ಬಂದಿ ಅವರನ್ನ ನಾವು ಮಾತಾಡ್ಸ್ಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದೇವೆ. ಇವರು ಹೇಳುವಂತದ್ದು, ನಮ್ಮ ಮೇಲಾಧಿಕಾರಿಗಳು ಇದ್ದಾರೆ, ಅವ್ರನ್ನ ನಾವು ಮಾತಾಡ್ಸ್ಬೇಕಂತಂದೇಳಿ ಇವತ್ತು ಇಷ್ಟು ಗಣಿಗಾರಿಕೆ ಲಾರಿಗಳೆಲ್ಲ ಇವತ್ತು ತಿರುಗಾಡೋದ್ರಿಂದ ಇವತ್ತು ಈ ಟೋಲ್ಗೆ ಹಣವನ್ನು ಬಹುದೊಡ್ಡ ಮಟ್ಟದಲ್ಲಿ ಹಣ ಸಂಗ್ರಹ ಆಗುತ್ತೆ. ಆದ್ರೆ ಈ ರಸ್ತೆ ಯಾವತ್ತಿಗೆ ಅಭಿವೃದ್ಧಿ ಮಾಡಿಲ್ಲ. ಕಾರಣ ಇವತ್ತು ಲಾರಿ ಮಾಲೀಕರು ಮತ್ತೆ ಚಾಲಕರು ಹೇಳುವಂತದ್ದು ಏನಂತ ಹೇಳಿದ್ರೆ, ನಮ್ಮ ಲಾರಿ ಚಲಾಯಿಸಬೇಕಾದ್ರೆ, ಗಣಿ ಅದಿರು ತುಂಬಿಕೊಂಡು ಹೋಗ್ಬೇಕಾದ್ರೆ ನಮಗೆ ಬಹಳ ದೊಡ್ಡ ಮಟ್ಟದಲ್ಲಿ ಲಾರಿಗೆ ತೊಂದರೆ ಆಗುತ್ತೆ. ಆ ನಿಟ್ಟಿನಲ್ಲಿ ಇವರು ಯಾವುದೇ ರೀತಿ ಗಮನ ಹರಿಸಲ್ಲ. ನಮ್ಮಿಂದ ಟೋಲ್ ಮಾತ್ರ ಸಂಗ್ರಹಣೆ ಮಾಡ್ತಾರೆ. ಟೋಲ್ ಸಂಗ್ರಹಣೆ ಮಾಡ್ಕೊಂಡು ರಸ್ತೆ ಯಾವುದೇ ರೀತಿ ಅಭಿವೃದ್ಧಿ ಮಾಡಿಲ್ಲ ಅಂತಕ್ಕಂಥದ್ದನ್ನ ಮಾತುಗಳಲ್ಲಿ ಕೇಳಿ ಬರ್ತಾ ಇದಾವೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಟೋಲ್ ಸಂಗ್ರಹಣೆ ಮಾಡ್ತಕ್ಕಂಥವ್ರು
ಈ ರಸ್ತೆನ ಅಭಿವೃದ್ಧಿ ಮಾಡ್ತಾ ಇಲ್ಲ, ಸರಿಯಾದ ರೀತಿಯಿಂದ ವ್ಯವಸ್ಥೆ ಮಾಡ್ತಾ ಇಲ್ಲ ಅನ್ನೋದು ಇಲ್ಲಿನ ಚಾಲಕರ ಅಳಲಾಗಿದೆ. ಆ ಒಂದು ಕಾರಣಕ್ಕೆ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ತತ್ಕ್ಷಣ ಈ ರಸ್ತೆಯನ್ನ ಅಭಿವೃದ್ಧಿ ಮಾಡ್ಬೇಕು. ಅಲ್ಲಿರ್ತಕ್ಕಂತ ಆ ಬ್ರಿಡ್ಜ್ಗಳು ಸಿಂಕ್ ಆಗಿದಾವೆ, ಅದನ್ನ ಅಭಿವೃದ್ಧಿ ಮಾಡ್ಬೇಕು, ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಕಳಕಳಿ ಆಗಿದೆ ವೀಕ್ಷಕರೇ.